ತಮಿಳುನಾಡಿನಲ್ಲಿ ವಿಜಯ್ ಕಮಾಲ್ ಮಾಡಿರೋದನ್ನ ನೋಡಿದ್ರೆ ತಮಿಳಿಗರು ಭಾವನಾತ್ಮಕ ಜೀವಿಗಳು. ಸ್ಥಳಪತಿ ವಿಜಯ್ ತಮಿಳುನಾಡಿನ ಅಧಿಪತಿಯಾಗಿ ಹೊರಹೊಮ್ಮಿದ್ದು ಮುಖ್ಯಮಂತ್ರಿ ಆಗ್ತಾ ಇರುವಂತ ವಿಜಯ್ ಅವರು ಆ ಹಂತಕ್ಕೆ ಬಂದು ಮುಟ್ಟಿದ್ದಿದೆಯಲ್ಲ, ಅದು ಸಾಮಾನ್ಯ ಸಾಧನೆ ಅಲ್ಲ. ಎಕ್ಸ್ಪೋಸ್ ಸ್ಟೋರಿಯಲ್ಲಿ ವಿಜಯ್ ವಿಜಲ್ ಕೊಡು, ಸ್ಟಾಲಿನ್ ಮನೆಗೆ ಓಡು, ಪಳನಿಗೆ ಅಮ್ಮನ ಕಾಟ ಕಾಟ ಕಾಟ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ತಮಿಳುನಾಡಿನಲ್ಲಿ ವಿಜಯ್ ಕಮಾಲ್ ಮಾಡಿರೋದನ್ನು ನೋಡಿದರೆ ತಮಿಳುನಾಡು ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಆ ತರಹದ ರಾಜಕೀಯ ಬೆಳವಣಿಗೆಗಳು ನಡೆಯೋದು ಡೌಟ್ ಅಂತ ಅನಿಸುತ್ತೆ. ತಮಿಳಿಗರು ಭಾವನಾತ್ಮಕ ಜೀವಿಗಳು. ತಮ್ಮ ನೇಟಿವಿಟಿ, ತಮ್ಮ ತನವನ್ನು ಯಾವತ್ತೂ ಬಿಟ್ಕೊಡಲ್ಲ. ಅದಕ್ಕೆ ಬೆಟರ್ ಎಕ್ಸಾಂಪಲ್ TVK ನಿನ್ನೆ ವಿಜಯ್ ಯಾತ್ರೆಯನ್ನು ಮುಂದುವರಿಸಿದ್ದು. ವಿಜಯ್ ಸ್ಥಳಪತಿ ವಿಜಯ್ ತಮಿಳುನಾಡಿನ ಅಧಿಪತಿಯಾಗಿ ಹೊರಹೊಮ್ಮಿದ್ದು ಮುಖ್ಯಮಂತ್ರಿ ಆಗ್ತಾ ಇರುವಂಥ ವಿಜಯ್ ಸ್ಥಳಪತಿ ವಿಜಯ್ ಅವರು ಆ ಹಂತಕ್ಕೆ ಬಂದು ಮುಟ್ಟಿದ್ದಿದೆಯಲ್ಲ, ಅದು ಸಾಮಾನ್ಯ ಸಾಧನೆ ಅಲ್ಲ. ಕಲ್ಲು ಮುಳ್ಳಿನ ಹಾದಿ. BJP ಸೇರಿದಂತೆ ಕಾಂಗ್ರೆಸ್, DMK, AIDMK ಎಲ್ಲರೂ ಸೇರಿ ವಿಜಯ್ಗೆ ಏನೇನು ಕೊಟ್ರಲ್ಲ, ಒಂದೊಂದು ಏಟುಗಳು, ಎಷ್ಟು ಅವಮಾನಗಳನ್ನು ಮಾಡಿದ್ರಲ್ಲ, ಅದನ್ನೆಲ್ಲ ಮೆಟ್ಟಿ ನಿಂತು ವಿಜಯ್ ಸಾಧಿಸಿರೋ ಗುರಿ ಇದೆಯಲ್ಲ, ಅಪ್ರತಿಮ, ಅಸಾಮಾನ್ಯ. ಎಸ್, ಎಕ್ಸ್ಪೋಸ್ ಸ್ಟೋರಿಯಲ್ಲಿ ವಿಜಯ್ ವಿಜಲ್ ಕೊಡು, ಸ್ಟಾಲಿನ್ ಮನೆಗೆ ಓಡು, ಪಳನಿಗೆ ಅಮ್ಮನ ಕಾಟ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಪಂಚರಾಜ್ಯಗಳ ಚುನಾವಣೆ ಮುಗಿತು, ಫಲಿತಾಂಶನೂ ಬಂತು. ಪಿಣರಾಯಿ ವಿಜಯನ್ ಕೇರಳದಲ್ಲಿ ವಾಶೌಟ್ ಆದ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅಧಿಕಾರವನ್ನು ಕಳೆದುಕೊಂಡರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಮನೆಗೆ ಓಡಿದ್ದು ತಮಿಳುನಾಡಿನಲ್ಲಿ DMKಯ ಸ್ಟಾಲಿನ್. ಸ್ವತಃ ಮುಖ್ಯಮಂತ್ರಿ ಅಭ್ಯರ್ಥಿ ಸ್ಟಾಲಿನ್ TVK ಅಭ್ಯರ್ಥಿಯ ವಿರುದ್ಧ ಸೋಲಪ್ಪಿದ್ರು, ಮನೆಗೋಡಿ. ಅಕ್ಷರಶಃ ವಿಜಯ್ ವಿಜಲ್ ಪೋಡು ತಮಿಳುನಾಡಿನಲ್ಲಿ ಸ್ಟಾಲಿನ್ ಮನೆಗೆ ಓಡೋ ಅನ್ನೋ ಥರ ಆಗುವುದು. ಸ್ಟಾಲಿನ್ ಅವರ ದುರಹಂಕಾರ, ಸ್ಟಾಲಿನ್ ಅವರ ಅಧಿಕಾರದ ಹಪಾಹಪಿತನ, ಸ್ಟಾಲಿನ್ ಅವರ ಕೊಬ್ಬು ಸೊಕ್ಕು ಏನು ಹೇಳ್ತೀರ, ಅದಕ್ಕೆ ತಮಿಳುನಾಡಿನ ಜನ ಭರ್ಜರಿ ಉತ್ತರವನ್ನು ಕೊಟ್ಟರು. ಪರಿಣಾಮ TVK ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಮುಖ್ಯಮಂತ್ರಿ ಆಗಲಿಕ್ಕೆ TVK ವಿಜಯ್ಗೆ ಸಪೋರ್ಟ್ ಬೇಕು. ಇನ್ನು ಶಾಸಕರದು ತಾ ಮುಂದು ನಾ ಮುಂದು ಅಂತ ಹೇಳಿ ತಮಿಳುನಾಡಿನಲ್ಲಿ ಶಾಸಕರು ವಿಜಯ್ಗೆ ಸಪೋರ್ಟ್ ಮಾಡಲಿಕ್ಕೆ ತುದಿಗಾಲ ಮೇಲೆ ನಿಂತಿದ್ದಾರೆ. ವಿಜಯ್ ಈ ಹಂತಕ್ಕೆ ಬಂದು ಮುಟ್ಟಿದ್ದಿದೆಯಲ್ಲ, ಅದು ಅಪ್ರತಿಮ, ಅಸಾಮಾನ್ಯ, ಹಾಗೂ ಒಂಥರ ಆ ಹಾದಿ ಇದೆಯಲ್ಲ, ಸವಿಸಿರೋ ಹಾದಿ ಇದೆಯಲ್ಲ, ಅದೊಂದು ರೋಚಕ ಅನುಭವ. ಎಸ್ ವೀಕ್ಷಕರೇ, ಚಿತ್ರನಟನಾಗಿ ತಮಿಳುನಾಡಿನ ಜನರ ಮನಸ್ಸಿನಲ್ಲಿ ಮನೆ ಮಾಡಿದಂಥ ವಿಜಯ್ ಈಗ ತಮಿಳುನಾಡಿನ ಮುಖ್ಯಮಂತ್ರಿಯಾಗಿ ಜನರ ಕಷ್ಟಗಳಿಗೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕಿದೆ. ಯಾವಾಗ ವಿಜಯ್ ಸಿನಿಮಾಕ್ಕೆ ಬರ್ತಾರೆ ಅಂತ ಗುಲ್ಲೆಬ್ದಿತ್ತು, ಸುದ್ದಿಗಳು ಹಬ್ಬಿದ್ವು, ವಿಜಯ್ ಅವರನ್ನು ಯಾವ ರೀತಿ ಮಾಡಿ ವಿಜಯ್ನ ತೇಜೋವಧೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಆವಾಗಲೇ ರೂಪಿತ ಆಗಿದೆ. ಇವತ್ತು ತಿಳ್ಕೊಳ್ಳಿ, ಕೈಲಾಗದ ಹೇಡಿಯ ಕೊನೆಯ ಆಯ್ಕೆಯೇ ತೇಜೋವಧೆ. ಆತನ ಬಗ್ಗೆ ವೈಯಕ್ತಿಕವಾಗಿ ನಿಂದನೆ ಮಾಡೋದು, ಚಾರಿತ್ರ್ಯ ಹರಣವನ್ನು ಮಾಡೋದು, ಅದು ವಿಜಯ್ ಜೀವನದಲ್ಲೂ ಕೂಡ ನಡೆದೇ ಹೋಯಿತು. ವಿಜಯ್ ರ್ಯಾಲಿಗಳಿಗೆ DMK ಸರ್ಕಾರ ಸಪೋರ್ಟ್ ಮಾಡಲೇ ಇಲ್ಲ, ಬೆಂಬಲ ಕೊಡಲೇ ಇಲ್ಲ, ಸಹಕಾರ ನೀಡಲೇ ಇಲ್ಲ. ಅದಕ್ಕೆ ಪ್ರತಿಯಾಗಿ ರ್ಯಾಲಿಗೆ ಬರುವವರ ಮೇಲೆ ಅನೇಕ ರೀತಿಯ ಪ್ರಹಾರಗಳನ್ನು ಮಾಡಿತು. ಇದೇ ರೀತಿ ನಡೆದಂಥ ಒಂದು ರ್ಯಾಲಿಯಲ್ಲಿ ಸ್ಟೇಜ್ ಭದ್ರತೆ ಕೊಡದೇ ಇರೋ ಕಾರಣಕ್ಕೆ ನೂಕುನುಗ್ಗಲುಂಟಾಗಿ ಹಲವರು ಪ್ರಾಣ ತೆತ್ತರು. ಆದರೂ ಕೂಡ ವಿಜಯ್ ಹಿಂದಿರುಗಿ ನೋಡಲೇ ಇಲ್ಲ. ವಿಜಯ್ ಮಹತ್ವಾಕಾಂಕ್ಷಿಯ ಕೊನೆಯ ಸಿನಿಮಾ ಅಂತ ಏನು ಹೇಳಿದ್ರಲ್ಲ, ಜನನಾಯಕನ್ ಬಿಡುಗಡೆಗೆ ಅವಕಾಶವನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ. ವಿಜಯ್ ಮೇಲೆ
IT ರೈಡ್ ಆಯಿತು, ವಿಜಯ್ ವಿರುದ್ಧ CBI ಎನ್ಕ್ವೈರಿ ಆಯಿತು. ಇದ್ಯಾವುದಕ್ಕೂ ವಿಜಯ್ ಜಗ್ಗಲಿಲ್ಲ, ಬಗ್ಲಿಲ್ಲ. ಕೊನೆಗೆ ವಿಜಯ್ ತೇಜೋವಧೆಗೆ ಅವರ ಪತ್ನಿಯಿಂದನೇ ಡಿವೋರ್ಸ್ ಪಿಟಿಷನ್ ಹಾಕಿಸಲಾಯಿತು. ಅವರ ಮಗ ವ್ಯತಿರಿಕ್ತವಾದ ಹೇಳಿಕೆ ಕೊಟ್ಟ. ಕೊನೆಗೆ ತ್ರಿಷಾ ಜೊತೆಗಿನ ಫೋಟೋಗಳನ್ನು ವೈರಲ್ ಮಾಡಲಾಯಿತು. ಯಾವ ರಾಜಕಾರಣಿ ಸಾಚಾ ಇದ್ದಾನೆ, ಯಾವುದೇ ರೀತಿಯ ವೈಯಕ್ತಿಕ ಜೀವನವನ್ನು ಸರಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳೋರು ಅನ್ನುವಂತಹ ಕಾಮನ್ ಸೆನ್ಸ್ ಕೂಡ ಆ ರಾಜಕಾರಣಿಗಳಿಗೆ ಇರಲಿಲ್ಲ. ಇಷ್ಟೆಲ್ಲ ವೈರುಧ್ಯಗಳನ್ನು ಮೆಟ್ಟಿ ನಿಂತು ವಿಜಯ್ ಫೈನಲಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ. ತಮಿಳುನಾಡಿನ ಅಧಿಪತಿಯಾಗಿ ದಳಪತಿ ಆಯ್ಕೆಯಾಗಿದ್ದಾರೆ. ತಮಿಳುನಾಡಿನ ಜನ ಅಷ್ಟಕ್ಕೆ ತಾವೆಷ್ಟು ಭಾವನಾ ಜೀವಿಗಳು, ಎಷ್ಟು ತಮಿಳಿಗರಲ್ಲಿ ಒಗ್ಗಟ್ಟಿದೆ, ತಮಿಳಿಗರ ಅಸ್ಮಿತೆ ಅಂತ ಬಂದಾಗ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ತೀವಿ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. என்னுடைய அம்மாக்கள், அக்கா தங்கைகள், அண்ணன் தம்பிகள், நண்பர்கள் அனைவருக்கும் என்னோட உயிர் வணக்கம். ಇದಾಗಿತ್ತು ಎಕ್ಸ್ಪೋಸ್ಡ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.